ಗಜಾನನ ಗಜಮುಖ ಗಣೇಶನಿಗೆ ನಾಳೆ ಹಬ್ಬದ ಸಂಭ್ರಮ. ಇದಕ್ಕೂ ಮುನ್ನವೇ ಗಣಪನ ತಾಯಿ ಗೌರಿ ಹಬ್ಬದ ಸಡಗರ ಇಂದು ಎಲ್ಲೆಡೆ ಮನೆ ಮಾಡಿತ್ತು. ಎಲ್ಲೆಲ್ಲೂ ಸ್ವರ್ಣ ಗೌರಿ ಸ್ತುತಿ ಜೋರಾಗಿತ್ತು. ಗಣಪನ ತಾಯಿಯ ಜಪ ನಡೀತಿದೆ. ಪರಮೇಶ್ವರನ ಅರ್ಧಾಂಗಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ. ಆರಾಧ್ಯ ದೇವಿಗೆ ಹೆಣ್ಣು ಮಕ್ಕಳು ನಮಿಸುತ್ತಿದ್ರೆ ಗಣೇಶನ ಬರಮಾಡಿಕೊಳ್ಳಲು ಯುವಕರು ಸಜ್ಜಾಗ್ತಿದ್ದಾರೆ. ಇಂದು ಗೌರಿ ಹಬ್ಬ. ಭಾದ್ರಪದ ಮಂಗಳ ಮಾಸದಲ್ಲಿ ಸ್ವರ್ಣ ಗೌರಿ ವ್ರತವನ್ನ ರಾಜ್ಯಾದ್ಯಂತ ಮಹಿಳೆಯರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದ್ರು. ಯಾವುದೇ ಶುಭ ಕಾರ್ಯದಲ್ಲೂ ವಿಘ್ನ ವಿನಾಯಕನಿಗೆ ಪೂಜೆ ಸಲ್ಲಿಸುತ್ತಾರೆ. ಆದರೆ ರಾಜ್ಯದ ಏಕೈಕ ಗೌರಿ ದೇಗುಲದಲ್ಲಿ ಗಣಪನ ತಾಯಿ ಗೌರಿಗೆ ಮೊದಲ ಪೂಜೆ ಸಲ್ಲುತ್ತೆ. ಚಾಮರಾಜನಗರದ ಕುದೇರು ಗ್ರಾಮದಲ್ಲಿರುವ ವಿಶೇಷ ಗೌರಿ ಮಂದಿರದಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು. ದೇಗುಲ ಬಿಟ್ಟು ಗ್ರಾಮದಲ್ಲೆಲ್ಲೂ ಗೌರಿಯನ್ನ ಪ್ರತಿಷ್ಠಾಪನೆ ಮಾಡುವಂತಿಲ್ಲ. ಹೀಗಾಗಿ ದೇಗುಲಕ್ಕೆ ಎಲ್ಲರೂ ಬಾಗಿನ ಅರ್ಪಿಸಿದ್ರು. ಮೈಸೂರಿನ ದೇವರಾಜ ಮೊಹಲ್ಲಾದಲ್ಲಿರುವ ಅಮೃತೇಶ್ವರ ದೇಗುಲದಲ್ಲಿ ಗೌರಿ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಹಬ್ಬದ ಖರೀದಿಗಾಗಿ ಗೌರಿ ಗಣೇಶ ವೇಷಧಾರಿಗಳು ದೇವರಾಜ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ರು. ಇತ್ತ ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿ ಗೌರಿಗೆ ಪೂಜೆ ಸಲ್ಲಿಸಿದ್ರು. ಮಹಿಳೆಯರಿಗೆ ಬಾಗಿನ ನೀಡಿದ್ರು. ಹುಬ್ಬಳ್ಳಿಯ ಪ್ರಿಯದರ್ಶಿನಿ ಕಾಲೋನಿಯಲ್ಲಿ ಹಿಂದೂ ಮುಸ್ಲಿಮರು ಒಟ್ಟಿಗೆ ಹಬ್ಬ ಆಚರಿಸುತ್ತಿದ್ದಾರೆ. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ನಾಳೆ ಶ್ರೀರಾಮನ ರೂಪದ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಲಾಗುತ್ತೆ. ಇಂದು ಮೈದಾನ ಶುದ್ಧಿ ಮತ್ತು ಕಂಬ ಪೂಜೆ ನೆರವೇರಿಸಲಾಯಿತು. ಶಾಸಕ ಮಹೇಶ್ ತೆಂಗಿನಕಾಯಿ ಪರಿಶೀಲನೆ ನಡೆಸಿದ್ರು. ಮುನ್ನೆಚ್ಚರಿಕೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ನಾಳೆ ಗಜಾನನ ವಿನಾಯಕ ಮೋದಕ ಪ್ರಿಯನ ಪ್ರತಿಷ್ಠಾಪನೆಯಾಗುತ್ತೆ. ಮಗನ ಆಗಮನಕ್ಕೂ ಮುನ್ನವೇ ತಾಯಿ ಗೌರಿಯ ಆಗಮನವಾಗಿದ್ದು ನಾಳೆ ಬಗೆ ಬಗೆ ಗಣಪ ಎಲ್ಲೆಲ್ಲೂ ರಾರಾಜಿಸಲಿದ್ದಾನೆ. ಬ್ಯೂರೋ ರಿಪೋರ್ಟ್, TV9.